ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಮನೆಯಿಂದಲೇ ಸಣ್ಣ ಉಳಿತಾಯ ಈ ಮಾಲಿಕೆಯ 3 ಸಂಚಿಕೆಗಳನ್ನ ನೋಡಿದ್ದೀರಾ. ನೋಡಿದವರಿಗೆ ಧನ್ಯವಾದಗಳು. ಹಾಗೆ ನೋಡದೇ ಇರುವವರು ಡಿಸ್ಕ್ರಿಪ್ಷನ್ ನಲ್ಲಿ 3 ಸಂಚಿಕೆಯ ಲಿಂಕ್ ಅನ್ನು ಹಾಕಿದ್ದೀನಿ, ದಯವಿಟ್ಟು ನೋಡಿ. ಈ ಬಾರಿಯ ಸಂಚಿಕೆ 1 ಹೂಡಿಕೆ 2 ಗಳಿಕೆ. ಇದು ಹೇಗಪ್ಪ ಮಾಡೋದು ಅಂತ ನೋಡೋಣ. ಒಂದೇ ಹೂಡಿಕೆಯಲ್ಲಿ 2 ಗಳಿಕೆಯನ್ನು ಮಾಡುವಂತಹ ಸಣ್ಣ ಉಳಿತಾಯದ ಆನ್ಲೈನ್ ಓಪನಿಂಗ್ ವ್ಯವಸ್ಥೆಯನ್ನು ಸಹ ನೋಡೋಣ. ಅದಕ್ಕೂ ಮೊದಲು 1/7/2024 ಪರಿಷ್ಕೃತವಾದಂತಹ ಬಡ್ಡಿ ದರವನ್ನ ಒಮ್ಮೆ ನೋಡಿ ಬರೋಣ. ಪರಿಷ್ಕೃತ ಬಡ್ಡಿಯ ಮಾಹಿತಿ ನೋಡಿದ್ರಲ್ಲ. ಈಗ ಈ ಸಣ್ಣ ಉಳಿತಾಯ ಒಂದು ಮನಿ ಪ್ಲಾಂಟ್ ಇದ್ದ ಹಾಗೆ. ಸಣ್ಣ ಪಾಟ್ ನಲ್ಲಿ ಹಾಕಿದರೆ ಸಣ್ಣದಾಗಿ ಬೆಳೀತದೆ, ಅದರ ಸಾರವನ್ನು ಅಷ್ಟೇ ಹೀರಿಕೊಂಡು ಸಣ್ಣದಾಗಿ ಬೆಳೀತದೆ. ಹಾಗೆ ದೊಡ್ಡ ಪಾಟ್ ನಲ್ಲಿ ಹಾಕಿದ್ರೆ ದೊಡ್ಡದಾಗಿ ಬೆಳೆಯುತ್ತದೆ, ಅದರ ಸಾರಕ್ಕೆ ತಕ್ಕಂತೆ ಮರವೂ ಆಗಬಹುದು. ಹೀಗೆ ಸಣ್ಣ ಉಳಿತಾಯ ಸಣ್ಣದರಲ್ಲಿಯೂ ಬರುತ್ತದೆ ಹಾಗೂ ದೊಡ್ಡದರಲ್ಲಿಯೂ ಬರುತ್ತದೆ. 1 ಹೂಡಿಕೆ 2 ಗಳಿಕೆ, ಇದು ಇವೆರಡರ ಹೊಂದಾಣಿಕೆ. ಒಂದು ದೊಡ್ಡ ಉಳಿತಾಯದ ಯೋಜನೆಯಲ್ಲಿ ಹಣ ಹೂಡಿ ಅದಕ್ಕೆ ಬರುವಂತಹ ಬಡ್ಡಿಯಿಂದ ಸಣ್ಣ ಹೂಡಿಕೆಯನ್ನು ಮಾಡುವಂತಹ 1 ಹೂಡಿಕೆ ಮತ್ತು 2 ಗಳಿಕೆಯನ್ನ ಈಗ ನೋಡೋಣ. ರಾಷ್ಟ್ರೀಯ ಉಳಿತಾಯ ಯೋಜನೆಯಲ್ಲಿ 5 ವರ್ಷದ ಮಂತ್ಲಿ ಇನ್ಕಮ್ ಸ್ಕೀಮ್, ಸಂಕ್ಷಿಪ್ತವಾಗಿ MIS ಅಂತ ಕರೀತಾರೆ, ಮಾಸಿಕ ಆದಾಯ ಯೋಜನೆ. ಈ 5 ವರ್ಷದ ಮಾಸಿಕ ಆದಾಯ ಯೋಜನೆಯಲ್ಲಿ ಹಣ ಹೂಡಿದರೆ ಅದು ಪ್ರತಿ ತಿಂಗಳು ಬಡ್ಡಿ ಬರ್ತಾ ಇರ್ತದೆ. ಆ ಬರುವ ಬಡ್ಡಿಯನ್ನ ಪುನಃ 5 ವರ್ಷದ RD, ರಿಕರಿಂಗ್ ಡೆಪಾಸಿಟ್ ಅಥವಾ ಆವರ್ತಿತ ಠೇವಣಿ, ಇದರಲ್ಲಿ ಹೂಡಿದಾಗ ಪುನಃ ಆ ಬಡ್ಡಿ ಸಹ ಬಡ್ಡಿ ಗಳಿಸುತ್ತದೆ. ಒಂದು ಯೋಜನೆಯಲ್ಲಿ ಹಣ ಹೂಡಿ ಇನ್ನೊಂದು ಯೋಜನೆಗೂ ಸಹ ಅದು ತೊಡಗಿಸಿಕೊಳ್ಳಬಹುದು. ಹೀಗೆ 1 ಹೂಡಿಕೆ 2 ಗಳಿಕೆ ಮಾಡಬಹುದು ಈ MIS ಮತ್ತು RD ಯ ಹೊಂದಾಣಿಕೆಯಿಂದ. ಈಗ MIS ಅಕೌಂಟಿಗೆ ಅನ್ವಯವಾಗುವಂತಹ ನಿಯಮಗಳನ್ನ ನೋಡೋಣ. ನಿಯಮಗಳನ್ನ ನೋಡಿದ್ರಲ್ಲ. ಈಗ ಈ MIS ಖಾತೆಯಿಂದ ಬರುವ ಬಡ್ಡಿಯಿಂದ ಇನ್ನೊಂದು RD ಅಕೌಂಟ್ ಓಪನ್ ಮಾಡಿದರೆ ಪ್ರತಿ ತಿಂಗಳು ಬರುವ ಬಡ್ಡಿಯಲ್ಲಿ ಪ್ರತಿ ತಿಂಗಳು ಕಟ್ಟುವಂತಹ 5 ವರ್ಷದ RD ಅನ್ನು ಸಹ ತೆರೆಯಬಹುದು. ಈಗ RD ನಿಯಮಗಳನ್ನ ನೋಡೋಣ. ಈಗ 1 ಹೂಡಿಕೆ 2 ಗಳಿಕೆ ಹೇಗಪ್ಪ ಅಂತಂದ್ರೆ, ಒಂದು MIS ನಲ್ಲಿ ಬರುವಂತಹ ಬಡ್ಡಿಯನ್ನ ಬಳಸಿ RD ಖಾತೆಯನ್ನ ತೆರೆಯಬಹುದು. ಆದರೆ RD ಖಾತೆಯ ಕಂತುಗಳಿಗೆ ಸರಿಹೊಂದುವ ಹಾಗೆ MIS ಬಡ್ಡಿಯನ್ನ ಹೊಂದಿಸಬೇಕು. ಒಂದು ಉದಾಹರಣೆ ನೋಡೋಣ. MIS ನಲ್ಲಿ 1 ಲಕ್ಷ ರೂಪಾಯಿ ಹಣ ತೊಡಗಿಸಿದರೆ ಪ್ರತಿ ತಿಂಗಳು 617 ರೂಪಾಯಿ ಬಡ್ಡಿ ಬರುತ್ತದೆ. ಆದರೆ RD ಯ ಕಂತು 10ರ ಗುಣಕದಲ್ಲಿ ಇರುವುದರಿಂದಾಗಿ 617 ರೂಪಾಯಿಗೆ ಖಾತೆ ತೆರೆಯಲು ಬರುವುದಿಲ್ಲ. ಅದಕ್ಕಾಗಿ
610 ರೂಪಾಯಿಗೆ ಖಾತೆ ತೆರೆದು ನಂತರ ಉಳಿಯುವ 7 ರೂಪಾಯಿಯನ್ನ ಎಸ್ ಬಿ ಖಾತೆಗೆ ವರ್ಗಾಯಿಸಬಹುದು. ಅಥವಾ 3 ರೂಪಾಯಿ ಕೈಯಿಂದ ಹಾಕಿ 620 ರೂಪಾಯಿಗೆ ಆರ್ ಡಿ ಖಾತೆಯನ್ನು ತೆರೆದು ನಂತರ ಎಸ್ ಬಿ ಖಾತೆಯಿಂದ ಆಟೋಮೆಟಿಕ್ ಆಗಿ 620 ರೂಪಾಯಿ ಬರುವಂತೆ ನೋಡಿಕೊಳ್ಳಬಹುದು. ಈಗ ಮನೆಯಲ್ಲೇ ಕುಳಿತು 5 ವರ್ಷದ ಮಂತ್ಲಿ ಇನ್ಕಮ್ ಸ್ಕೀಮ್ ಅಥವಾ MIS ಹಾಗೂ 5 ವರ್ಷದ ಒಂದು ಆರ್ ಡಿ ಖಾತೆಯನ್ನ ಹೇಗೆ ತೆರೆಯುವುದು ಅಂತ ಆನ್ಲೈನ್ ಮೂಲಕ ನೋಡೋಣ. ಯಾಕೆಂದ್ರೆ ಈಗ ನೀವು ಪೋಸ್ಟ್ ಆಫೀಸ್ಗೆ ಖುದ್ದಾಗಿ ಹೋಗುವ ಅವಶ್ಯಕತೆಯೇ ಇಲ್ಲ. ಡ್ಯಾಶ್ ಬೋರ್ಡ್ಗೆ ಹೋಗಿ ಜನರಲ್ ಸರ್ವಿಸಸ್ ಕ್ಲಿಕ್ ಮಾಡಿ, ಸರ್ವಿಸ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ರಿಕ್ವೆಸ್ಟ್ ಸೆಲೆಕ್ಟ್ ಮಾಡಿ. ಈಗ ಓಕೆ ಅನ್ನಿ. ಓಪನ್ ಎ MIS ಅಕೌಂಟ್ ಒತ್ತಿ, ಮಾಹಿತಿ ತುಂಬಿ, ನಂತರ ಐ ಅಗ್ರಿ ಟಿಕ್ ಮಾಡಿ. ಎಲ್ಲ ಸರಿಯಾಗಿದೆಯೇ ಎಂದು ನೋಡಿಕೊಂಡು ಸಬ್ಮಿಟ್ ಆನ್ಲೈನ್ ಕ್ಲಿಕ್ ಮಾಡಿ. ಈಗ ಆನ್ಲೈನ್ ಆರ್ ಡಿ ತೆರೆಯುವ ವಿಧಾನ. ಪುನಃ ನ್ಯೂ ರಿಕ್ವೆಸ್ಟ್ಗೆ ಹೋಗಿ ಓಕೆ ಅನ್ನಿ, ನ್ಯೂ ರಿಕ್ವೆಸ್ಟ್ ಸೆಲೆಕ್ಟ್ ಮಾಡಿ. ಹಾಗೆ ಆರ್ ಡಿ ಅಕೌಂಟ್ಸ್, ಓಪನ್ ಆರ್ ಡಿ ಅಕೌಂಟ್ ಇದನ್ನು ಪ್ರೆಸ್ ಮಾಡಿ, ಮಾಹಿತಿಗಳನ್ನು ತುಂಬಿ, ಎಲ್ಲ ಸರಿಯಾಗಿದ್ದರೆ ಸಬ್ಮಿಟ್ ಆನ್ಲೈನ್ ಒತ್ತಿ. ಈಗ ಮನೆಯಲ್ಲಿಯೇ ಕುಳಿತು ಪೋಸ್ಟ್ ಆಫೀಸ್ಗೆ ಹೋಗದೆ ಆನ್ಲೈನ್ ಅಕೌಂಟ್ ಅನ್ನ ಓಪನ್ ಮಾಡಿದ್ದಾಯಿತು. ಈಗ MIS ನ ಬಡ್ಡಿಯಿಂದ ಆರ್ ಡಿ ಖಾತೆ ಸಿದ್ಧವಾಗಿದೆ. ಆದರೆ ಹಣ ವರ್ಗಾವಣೆ ತನ್ನಿಂತಾನೆಯೇ ಆಗುತ್ತದೆ. MIS ಇಂದ ನಿಮ್ಮ SB ಖಾತೆಗೆ ಹೋಗುತ್ತದೆ, ಅಂದರೆ ಮದರ್ ಅಕೌಂಟಿಗೆ ಹೋಗಿ ಆ ನಂತರ ಆ ಹಣವನ್ನ ನೀವು ಆರ್ ಡಿ ಖಾತೆಗೆ ವರ್ಗಾಯಿಸಿಕೊಳ್ಳಬಹುದು. ಪ್ರತಿ ತಿಂಗಳು ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯದಿಂದ ಆ ಹಣವನ್ನ ವರ್ಗಾಯಿಸಿಕೊಂಡು ಆರ್ ಡಿ ಖಾತೆಯನ್ನು ಸಮಾನಾಂತರವಾಗಿ ಚಾಲ್ತಿಯಲ್ಲಿ ಇಟ್ಟುಕೊಳ್ಳಬಹುದು. ಇದರ ಬದಲಿಗೆ ನೀವು ಪ್ರತಿ ತಿಂಗಳು ಇಂಟರ್ನೆಟ್ ಬ್ಯಾಂಕಿಂಗ್ ನಿಂದ ನಿಮ್ಮ SB ಖಾತೆಯಿಂದ ಆರ್ ಡಿ ಖಾತೆಗೆ ಹಣ ಹಾಕುವ ಬದಲು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಇದನ್ನು ಅಕೌಂಟ್ ಓಪನಿಂಗ್ ಫಾರಂ ನಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಅದು ಈಗ ಉಪಯೋಗಕ್ಕೆ ಬರುತ್ತದೆ. ಸ್ನೇಹಿತರೆ, ಒಮ್ಮೆ ಅಂಚೆ ಕಚೇರಿಗೆ ಹೋದ ನಂತರ ಪುನಃ ಹೋಗುವ ಅಗತ್ಯವಿಲ್ಲ ಎಂದು ನಿಮಗೆ ಹೇಳಿದ್ದೇನೆ. ಆದರೆ MIS ಇಂದ ಆರ್ ಡಿಗೆ ನೀವು ಇಂಟರ್ನೆಟ್ ಬ್ಯಾಂಕಿಗೆ ಹೋಗಿ ಪ್ರತಿ ತಿಂಗಳು ಕಟ್ಟುವುದರ ಬದಲಿಗೆ ತಾನಾಗಿಯೇ ಆಟೋಮೆಟಿಕ್ ಟ್ರಾನ್ಸ್ಫರ್ ಆಗುವಂತಹ ವ್ಯವಸ್ಥೆ ಈ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಇಂದ ಇದೆ. ಹಾಗಾಗಿ ಒಮ್ಮೆ MIS ಖಾತೆ ತೆರೆದವರು ಮತ್ತು ಆರ್ ಡಿ ಖಾತೆಯನ್ನ ಚಾಲ್ತಿಯಲ್ಲಿ ಅದರ ಬಡ್ಡಿಯಲ್ಲೇ ನಡೆಸಬೇಕೆಂದು ಇಚ್ಛಿಸುವವರು ಅಂಚೆ ಕಚೇರಿಗೆ ಹೋಗಿ ಯಾವ MIS ಖಾತೆಯಿಂದ ಎಷ್ಟು ಹಣ ಆರ್ ಡಿಗೆ ಹೋಗಬೇಕು ಮತ್ತು ಖಾತೆಯ ವಿವರಗಳನ್ನು ಕೊಟ್ಟರೆ ಅದು MIS ಇಂದ SB ಹೋಗುತ್ತದೆ, SB ಇಂದ ಆಟೋಮೆಟಿಕ್ ಆಗಿ ಆರ್ ಡಿಗೆ ಬರುತ್ತದೆ. ಈ ಸೌಲಭ್ಯವನ್ನು ಸಹ ಬಳಸಿಕೊಂಡು ಮನೆಯಿಂದಲೇ ಆರ್ ಡಿ ಖಾತೆ ಮತ್ತು MIS ಖಾತೆಗಳನ್ನ ನಿರ್ವಹಿಸಬಹುದು. ಈಗ ಒಂದು ಹೂಡಿಕೆ ಮತ್ತು 2 ಗಳಿಕೆ ಹೇಗೆ ಮಾಡುವುದು ಅಂತ ನೋಡಿದ್ರಲ್ಲ. ಒಟ್ಟಾರೆ ಇರುವ 13 ಅಂಚೆ ಉಳಿತಾಯ ಯೋಜನೆಗಳಲ್ಲಿ 3 ಉಳಿತಾಯ ಯೋಜನೆಗಳ ಮಾಹಿತಿಯನ್ನ ನೀವು ಪಡೆದಿದ್ದೀರಿ. ಅದು ಒಂದಕ್ಕೆ ಅಂಚೆ ಕಚೇರಿಗೆ ಹೋಗಿ ಖಾತೆ ತೆರೆದು ಅದು ಮದರ್ ಅಕೌಂಟ್. ನಂತರ ಇನ್ನೆರಡು ಖಾತೆಗಳನ್ನ ನೀವು ಅಂಚೆ ಕಚೇರಿಗೆ ಹೋಗದೆ ಮನೆಯಿಂದಲೇ ನಿರ್ವಹಿಸಿದ್ದೀರಿ. ಇನ್ನು ಉಳಿದಂತಹ ಖಾತೆಗಳನ್ನ ಮನೆಯಿಂದಲೇ ತೆರೆಯುವ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಯಲ್ಲಿ ಈ ವಿಷಯ ಹೆಚ್ಚೆಚ್ಚು ಜನರಿಗೆ ತಲುಪಲಿ ಅಂತ ಶೇರ್ ಮಾಡಿ. ಮುಂದಿನ ಸಂಚಿಕೆಗಾಗಿ ತಪ್ಪದೇ ಕಾಯಿರಿ. ಧನ್ಯವಾದಗಳು.